ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ನ ಉಪಯೋಗಿಸ್ಕೊಂಡು ಪಡ್ಡು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಯಾವಾಗಲೂ ಒಂದೇ ರೀತಿ ಪಡ್ಡು ಮಾಡ್ತಾಯಿದ್ರೆ ಇದನ್ನು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಈ ಸ್ವೀಟ್ ಕಾರ್ನ್ ಪಡ್ಡು ಮಾಡೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿ ತೊಗೊತಾ ಇದ್ದೀನಿ. ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಯಾವ್ದು ಬೇಕಾದ್ರೂ ತೊಗೋಬೋದು. ಅದೇ ಕಪ್ನಲ್ಲಿ 1/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 3/4 ಕಪ್ ಆಗುವಷ್ಟು ಅವಲಕ್ಕಿ, 1 ಸ್ಪೂನ್ ಮೆಂತ್ಯ, ಇವಿಷ್ಟನ್ನು ಹಾಕಿ ನೀಟಾಗಿ ಒಂದು 4ರಿಂದ 5 ಸಲ ವಾಶ್ ಮಾಡ್ಕೋಬೇಕು. ಅಕ್ಕಿ ತೊಳೆದಿರೋವಂಥ ನೀರು, ಬೇಳೆ ತೊಳೆದಿರೋವಂಥ ನೀರು ನಾನು ಯಾವಾಗಲೂ ಈ ರೀತಿ ಗಿಡಗಳಿಗೇ ಹಾಕ್ತೀನಿ. ವೀಡಿಯೋಗಳಲ್ಲಿ ಸಾಮಾನ್ಯ ತೋರಿಸಿರೋದಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ತುಂಬ ಗಿಡಗಳಿದೆ, ನೀವು ಯಾಕೆ ಅದನ್ನು ನೀವು ಉಪಯೋಗಿಸ್ಬಾರ್ದು ಅಂತ. ಸೊ ಕಿಚನ್ ಫ್ಲೋರ್ನಲ್ಲಿರೋವಂಥ ಎಷ್ಟು ಗಿಡಗಳಿದೆ ಅಷ್ಟಕ್ಕೂ ನಾನು ಇದನ್ನೇ ಉಪಯೋಗಿಸ್ಕೋತೀನಿ. ಇನ್ನು ಟೆರೆಸಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಇರೋವಂಥ ಗಿಡಗಳಿಗೆ ಕೆಳಗಿಂದ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸಾಮಾನ್ಯ ಚೆಲ್ಬಿಡ್ತೀನಿ ನೀರನ್ನ. ಅಕ್ಕಿ ಬೇಳೆ ಎಲ್ಲ ಒಂದು 5ರಿಂದ 6 ಗಂಟೆಗಳ ಕಾಲ ನೆಂದಿದೆ. ಇವಾಗ ಸ್ವೀಟ್ ಕಾರ್ನ್ನ ಸೇರಿಸ್ಬಿಟ್ಟು ರುಬ್ಕೋಬೇಕು. ಇಲ್ಲಿ ನಾನು ಫ್ರೋಝನ್ ಸ್ವೀಟ್ ಕಾರ್ನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಆಗಿ ಹೊರಗಡೆ ಸಿಗೋವಂಥ ಸ್ವೀಟ್ ಕಾರ್ನೇ ಯೂಸ್ ಮಾಡ್ಬೋದು. ಅಂದರೆ ಜೋಳ ವಿತ್ ಕಾರ್ನ್ ಹಬ್ ಇರುತ್ತೆ ನೋಡಿ, ಅದನ್ನು ನೀವು ಯೂಸ್ ಮಾಡ್ಬೋದು. 2 ಕಪ್ ಆಗೋಷ್ಟು ಫ್ರೋಝನ್ ಕಾರ್ನ್ನ ನಾನು ತೊಗೊಂಡಿದ್ದೀನಿ, ಅಂದರೆ ಸ್ವೀಟ್ ಕಾರ್ನ್ನ. ಸ್ವಲ್ಪ ಸ್ವಲ್ಪ ಅದನ್ನು ಮತ್ತು ಅಕ್ಕಿನ ಸೇರಿಸ್ಕೊಂಡು ಈ ರೀತಿ ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಸೊ ಒಂದ್ಸಲ ನೀವು ಒಟ್ಟಿಗೆ ಬೇಕಾದ್ರೂ ಹಾಕಿ ಮಿಕ್ಸ್ ಮಾಡಿಬಿಡ್ಬೋದು. ಇಲ್ಲ ಈ ರೀತಿ 1-2 ಹಿಡಿ ಆಗುವಷ್ಟು ಅಕ್ಕಿ, 1-2 ಹಿಡಿ ಆಗುವಷ್ಟು ಈ ರೀತಿ ಸ್ವೀಟ್ ಕಾರ್ನ್ನ ಹಾಕಿಬಿಟ್ಟು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ. ಕಲರ್ ನೋಡಿ, ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಈ ರೀತಿ ಕಲರಲ್ಲೇ ಬರುತ್ತೆ. ಇವಾಗ ರಾತ್ರಿನೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಕೈನಲ್ಲಿ ಕಲಸಿ ಇಡ್ತಾ ಇದ್ದೀನಿ. ಏಕೆಂದರೆ ಫ್ರೋಝನ್ ಸ್ವೀಟ್ ಕಾರ್ನ್ ಹಾಕಿರ್ತೀವಿ ಅಲ್ವಾ, ಫ್ರಿಜ್ನಿಂದ ಡೈರೆಕ್ಟಾಗಿ ತೆಗೆದು ಅದು ತಣ್ಣಗೇ ಇರುತ್ತೆ. ಸೊ ಈ ರೀತಿ ಕೈನಲ್ಲಿ ನಾವು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಹುಳಿ ಬರುತ್ತೆ. ಆ್ಯಂಡ್ ತಣ್ಣಗಿರೋ ಹಿಟ್ಟು ಉಬ್ಬಿ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕಬೋರ್ಡ್ ಒಳಗಡೆ ಇಡ್ತಾ ಇದ್ದೀನಿ, ಅದು ಸ್ಟವ್ ಕೆಳಗಡೆ ಇರೋ ಕಬೋರ್ಡ್. ಯಾಕೆಂದರೆ ನೈಟ್ ಏನಾದರೂ ಅಡುಗೆ ಮಾಡಿದಾಗ ಅದು ಬೆಚ್ಚಗೆ ಇರಲಿ ಅಂತ ಅಂದ್ಬಿಟ್ಟು. ಒಂದು 10 ಅವರ್ಸ್ ಫರ್ಮೆಂಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಯಾವುದೇ ರೀತಿ ಸೋಡಾ ಹಾಕಿಲ್ಲ ಇದಕ್ಕೆ. ಇಡ್ಲಿಗೂ ಅಷ್ಟೇ, ದೋಸೆ ಪಡ್ಡು ಯಾವುದಕ್ಕೂ ಸೋಡಾ ಹಾಕಲ್ಲ. ಸೊ ಈ ರೀತಿ ಹುದುಗ್ ಬರೋದು ತುಂಬಾ ಚೆನ್ನಾಗಿ ಟಿಪ್ಸ್ಗಳಿದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಫರ್ಮೆಂಟ್ ಆಗಿದೆ ಹಿಟ್ಟು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಒಂದು ಕಡಲೆ ಬೀಜದ ಚಟ್ನಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪಡ್ಡು ಅಂತ ಅಂದರೆ ಅದು ಕಾಂಬಿನೇಷನ್ ಯಾವಾಗಲೂ ಕಡಲೆ ಬೀಜದ ಚಟ್ನಿನೇ ಆಗಬೇಕು. ಹಾಗಾಗಿ 1 ಕಪ್ ಆಗೋಷ್ಟು, ಅಂದರೆ ಸ್ಮಾಲ್ ಕಪ್ನಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿತೈಷು, ಪ್ರದೀಪು ಇಬ್ಬರೂ ಸಹ ಎದ್ದು ಬಂದರು. ಸೊ ಬ್ರಷ್ ಎಲ್ಲ ಆದಮೇಲೆ ಅವ್ರಿಗೆ ಹಾಲು ಕೊಡಬೇಕಲ್ವ. ಸೊ ಹಾಗಾಗಿ ನಮ್ಮಲ್ಲೇ ತಯಾರಾಗುವಂಥ ಕೇಸರ್ ಪಿಸ್ತಾ ಮಾಲ್ಟನ್ನ ಹಾಕಿ ಹಾಲು ಕೊಡ್ತಾಯಿದ್ದೀನಿ. ಇಲ್ಲಿ ತುಂಬ ಜನ ಕಮೆಂಟ್ ಹಾಕ್ತೀರಾ ಹೇಗೆ ಯೂಸ್ ಮಾಡೋದು ಅಂತ. ಸೊ ನೋಡಿ, ಇದು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೇಸರ್ ಪಿಸ್ತಾ ಮಾಲ್ಟನ್ನ ಲೋಟಕ್ಕೆ ಹಾಕಿ ಜಸ್ಟ್ ಬಿಸಿ ಹಾಲು, ಬೆಲ್ಲ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋದಷ್ಟೇ. ಎಲ್ಲೂ ಸಹ ಗಂಟಾಗಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಜನ ಗಂಟಾಗುತ್ತೆ ಅಂತಾರೆ, ಖಂಡಿತ ಗಂಟಾಗಲ್ಲ, ನೀಟಾಗಿ ಮಿಕ್ಸ್ ಮಾಡಬೇಕಷ್ಟೇ. ಸೊ ಕೇಸರ್ ಪಿಸ್ತಾ ಮಾಲ್ಟ್ ನೋಡಿ, ಇಲ್ಲಿ ನಿಮ್ಗಳಿಗೆ ಅಂತ ತಯಾರು ಮಾಡಿರೋ ಅಂಥದ್ರಲ್ಲೇ ನಾನು ಸಹ ತೆಗೆದಿಟ್ಕೊಂಡಿರ್ತೀನಿ. ಇದು ಖಾಲಿ ಆಗ್ತಿದ್ದ ಹಾಗೇ ನೆಕ್ಸ್ಟ್ ಆರ್ಡರ್ಸ್ ಬರ್ತಾ ಇರುತ್ತೆ ಅಲ್ವಾ, ಅದರಲ್ಲಿ ನಾನು ತೆಗೆದಿಟ್ಕೊತೀನಿ. ಇದು ಹೊರಗಡೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇಟ್ಕೋಬೋದು, ಏನೂ ಕೆಡಲ್ಲ. ಇದು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ, ಯಾವುದೇ ಕಲರ್ ಹಾಕಿಲ್ಲ. ಇದು ರಾಗಿ ಚೋಕೋ ಮಾಲ್ಟ್, ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಮತ್ತು ಇದು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ 3 ಸಹ ಹಾಕಿಟ್ಕೊಂಡಿರ್ತೀನಿ. ನಾನು ಮೊದಲೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೊಂದು ಸಲ ಒಂದೊಂದನ್ನು ನಾನು ಮನೆಯವ್ರಿಗೆಲ್ಲರಿಗೂ ಕೊಡ್ತಾ ಇರ್ತೀನಿ. ಯಾವಾಗಲೂ ಒಂದೇ ಥರದ್ದು ಕುಡಿತಾ ಇದ್ದರೆ ಬೇಜಾರಾಗುತ್ತೆ ಅಲ್ವಾ. ಸೊ ಬೆಳಗ್ಗೆ ಕೇಸರ್ ಪಿಸ್ತಾ ಮಾಲ್ಟ್ ಕೊಟ್ಟರೆ, ಆಮೇಲೆ ತಿಂಡಿ ಆದಮೇಲೆ ಒಂದು ಸಲ ರಾಗಿ ಚೊಕೋ ಮಾಲ್ಟ್, ಇನ್ನು ಸಂಜೆಗೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಈ ರೀತಿ ಹಾಕಿ ಕೊಡ್ತೀನಿ. ಇವಾಗ ಹುರಿದಿರೋವಂಥ ಕಡಲೆ ಬೀಜನ ನಾನು ಮಿಕ್ಸಿ ಜಾರಿಗೆ ಹಾಕಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನ್ ಆಗೋಷ್ಟು
ಹುರುಗಡ್ಲೆ, ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ನೀರನ್ನು ಹಾಕಿ ಒಂದು 80% ರುಬ್ಕೋಬೇಕು. 80% ರುಬ್ಬಿದಾದ ನಂತರ ಇದಕ್ಕೆ ದಪ್ಪ ದಪ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ. ಈ ರೀತಿ ಕೊತ್ತಂಬರಿ ಸೊಪ್ಪಂದು ಕಾಣಿಸ್ಬೇಕು, ಸೊಪ್ಪು ಥರ ಚಟ್ನಿನಲ್ಲಿ, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಗೆ ಮಾಡಿಕೊಂಡ್ರೆ ಚಟ್ನಿ ಪಡ್ಡುಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ದೋಸೆಗೆ ಸ್ವಲ್ಪ ಗಟ್ಟಿನೇ ಇರಲಿ, ಇಡ್ಲಿಗೆ ಮತ್ತು ಪಡ್ಡುಗೆಲ್ಲ ಸ್ವಲ್ಪ ನೀರು ಚಟ್ನಿ ಆದರೆ ಚೆನ್ನಾಗಿರುತ್ತೆ. ಸೊ ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಪಡ್ಡು ಹಾಕ್ತಾಯಿದ್ದೀನಿ. ಪಡ್ಡು ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೆಯೇ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಪೂರ್ತಿ ಇದು ಪಡ್ಡು ಹಿಟ್ಟನ್ನು ಹಾಕಿ, ಕೆಲವರು ಮುಚ್ತಾರೆ ಮೇಲ್ಗಡೆ, ಲಿಡ್ನ ಕ್ಲೋಸ್ ಮಾಡ್ತಾರೆ. ನಾನೇನು ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ. ಸೊ ಹಾಗೆಯೇ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದ ಹಾಗೆಯೇ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಪಡ್ಡುಗಳನ್ನು ಫ್ಲಿಪ್ ಮಾಡಿ ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ತೆಗೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಪಡ್ಡು ರೆಡಿನೇ ಆಗೋಗುತ್ತೆ. ಒಳಗಡೆನೂ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಟೇಸ್ಟಲ್ಲಂತೂ ಅಲ್ಟಿಮೇಟ್ ಆಗಿರುತ್ತೆ. ಯಾವಾಗಲೂ ನೀವು ಅಕ್ಕಿ ಪಡ್ಡು ಮಾಡ್ತಾನೆ ಇರ್ತೀರಾ. ಸೊ ಒಂದು ಸಲ ಈ ರೀತಿ ಸ್ವೀಟ್ ಕಾರ್ನ್ ಪಡ್ಡು ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟಪಡ್ತಾರೆ. ಮಕ್ಳಿಗಂತೂ ಸ್ವೀಟ್ ಕಾರ್ನ್ ಎಷ್ಟು ಇಷ್ಟ ಆಗುತ್ತೆ ಅಂತ ನಿಮ್ಗಳಿಗೇ ಗೊತ್ತು. ಎಲ್ಲರ ಮನೆಯಲ್ಲೂ ಸಾಮಾನ್ಯ ಫ್ರೋಝನ್ ಸ್ವೀಟ್ ಕಾರ್ನ್ ಇದ್ದೇ ಇರುತ್ತೆ. ಅದನ್ನು ಉಪಯೋಗಿಸಿ ಯಾವಾಗಲೂ ಕೋಸಂಬರಿ ಅಥವಾ ಸ್ವೀಟ್ ಕಾರ್ನ್ ಪಕೋಡ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಪಡ್ಡುನೂ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸಖತ್ತಾಗಿರುತ್ತೆ. ಟೇಸ್ಟಲ್ಲೂ ಅಷ್ಟೇ. ಪ್ಲೇನ್ ಪಡ್ಡುನಾದರೂ ಮಾಡ್ಕೋಬೋದು, ಅಥವಾ ಇದಕ್ಕೇ ನೀವು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಪಡ್ಡುನಾದರೂ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಮಸಾಲೆ ಪಡ್ಡು ಮಾಡಿದ್ರೆ ಹಿತೈಷ್ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ಪ್ಲೇನ್ ಪಡ್ಡುನೇ ಮಾಡ್ತೀನಿ. ಕಡಲೆ ಬೀಜದ ಚಟ್ನಿ ಜೊತೆ ಪ್ಲೇನ್ ಸ್ವೀಟ್ ಕಾರ್ನ್ ಪಡ್ಡು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾವ್ಯಾವ ರೀತಿ ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ಟ್ರೈ ಮಾಡಿ ಆ ನಂತರ ಚೆನ್ನಾಗಿ ಬಂದರೆ ನಿಮಗೂ ಸಹ ತೋರಿಸ್ಕೊಡ್ತೀನಿ.